ಹಾಗಾಗಿ ಈ ವಾಹನ ಸವಾರರು ವಾಹನ ಚಲಾವಣೆ ಮಾಡುವಾಗ ಪೊಲೀಸರು ತಡೆದು ಚಾಲಕರು ಮದ್ಯಪಾನ ಮಾಡಿದ್ದಾರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ರು ಆಲ್ಕೋಮೀಟರ್ ಅನ್ನ ಹಿಡ್ಕೊಂಡು. ಬಟ್ ಈ ಆಲ್ಕೋಮೀಟರ್ ಅನ್ನ ಯಾವುದೇ ರೀತಿಯಲ್ಲೂ ತಿರುಚಬಾರದು ಅನ್ನೋ ಕಾರಣಕ್ಕೆ ಹೈಕೋರ್ಟ್ ಒಂದು ಸೂಚನೆ ಕೊಟ್ಟಿದೆ. ಮದ್ಯಪಾನ ಮಾಡಿ ವಾಹನ ಚಲಾಯಿಸದಿದ್ರೂ ಆಲ್ಕೋಮೀಟರ್ ಪಾಸಿಟಿವ್ ಫಲಿತಾಂಶ ತೋರಿಸಿರುವ ಕಾರಣಕ್ಕೆ ಡ್ರಿಂಕ್ ಅಂಡ್ ಡ್ರೈವ್ ಪ್ರಕರಣದಲ್ಲಿ ತನಗೆ 10,000 ರೂಪಾಯಿ ದಂಡ ವಿಧಿಸಲಾಗಿದೆ ಅಂತ ಆರೋಪಿಸಿ ಅಜಯ್ ಕುಮಾರ್ ಕಶ್ಯಪ್ ಅನ್ನೋರು ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿರುವ ನ್ಯಾಯಮೂರ್ತಿ ಬಿಎಂ ಶ್ಯಾಮ್ ಪ್ರಸಾದ್ ಅವರ ಪೀಠ ಆಲ್ಕೋಮೀಟರ್ ತಿರುಚದಂತೆ ಸೂಚನೆ ಕೊಟ್ಟಿದ್ದಾರೆ. ಮದ್ಯಪಾನ ಮಾಡಿ ವಾಹನ ಚಲಾಯಿಸಿ ಮೊದಲ ಬಾರಿ ಸಿಕ್ಕಿಬಿದ್ರೆ 10,000 ರೂಪಾಯಿ ದಂಡ ಅಥವಾ 6 ತಿಂಗಳ ಜೈಲು ಶಿಕ್ಷೆ ವಿಧಿಸಬಹುದು. ಎರಡನೇ ಬಾರಿ ಕೂಡ ಅದೇ ರೀತಿ ಸಿಕ್ಕಿಬಿದ್ರೆ 15,000 ರೂಪಾಯಿ ದಂಡ ವಿಧಿಸಬಹುದು. ಆಲ್ಕೋಮೀಟರ್ಗಳನ್ನು ತಿರುಚಿ ಪ್ರಯಾಣಿಕರ ಮೇಲೆ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ ಅಂತ ಅರ್ಜಿದಾರರು ಸಮರ್ಥಿಸಿಕೊಳ್ಳಬಹುದು. ಆದರೆ ಇದು ಗಂಭೀರ ಪರಿಣಾಮಗಳಿಗೆ ಕಾರಣವಾಗುತ್ತೆ ಅಂತ ಪೀಠ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಆಲ್ಕೋಮೀಟರ್ಗಳು ದೋಷರಹಿತವಾಗಿದೆ ಎಂಬುದನ್ನು ಖಚಿತಪಡಿಸೋದಕ್ಕೆ ಯಾವ ಕಾರ್ಯವಿಧಾನ ಜಾರಿ ಮಾಡಲಾಗಿದೆ ಎಂಬ ಬಗ್ಗೆ ಪೊಲೀಸ್ ಇಲಾಖೆ ಲಿಖಿತವಾಗಿ ತಿಳಿಸಬೇಕು ಅಂತ ಹೈಗ್ರೌಂಡ್ ಸಂಚಾರ ಠಾಣೆ ಪೊಲೀಸರು ಮತ್ತು ನಗರ ಸಂಚಾರ ವಿಭಾಗದ ಪೊಲೀಸ್ ಆಯುಕ್ತರಿಗೆ ನೋಟಿಸ್ ಜಾರಿಯಾಗಿದೆ.